ಮನೆಗಳಲ್ಲಿ ಹೆಂಡ್ತಿದಿರು ಗಂಡನ ಹತ್ರ ವಾರಕ್ಕೊಂದ್ಸಲಿ ಅಥವಾ ತಿಂಗಳಿಗೊಂದ್ಸಲಿ ರೀ ನಾನು ಎಲ್ಲಾದ್ರೂ ಕರ್ಕೊಂಡು ಹೋಗ್ರಿ ಅಥವಾ ಯಾವ್ದಾದ್ರು ಟೆಂಪಲ್ ಕರ್ಕೊಂಡು ಹೋಗ್ಲಿ ಎಲ್ಲಾದ್ರೂ ಟ್ರಿಪ್ ಕರ್ಕೊಂಡು ಹೋಗ್ರಿ ಅಂದ್ರೆ ನಾವು ಕಾಮನ್ ಆಗಿ ಏನ್ ಹೇಳ್ತೀವಿ, ನಿನ್ಗೊಂಥರ ಕಣೆ ದಿನ ಪೂರ್ತಿ ನಮ್ಗೆ ಕೆಲಸ ಮಾಡಿ ಸಾಕಾಗಿರ್ತದೆ, ನಿನ್ಗೆ ಆರಾಮಾಗಿ ಮನೇಲಿ ಇರ್ತಿಲ್ಲ ಅನ್ಸುತ್ತೆ ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಅಂತ ಅಂತೀವಿ. ಅದ್ರಲ್ಲೂ ಅವ್ರೇನಾದ್ರು ತಿಂಡಿ ಊಟ ಮಾಡೋದು ಲೇಟ್ ಆದ್ರೆ ಇಲ್ಲ ಮನೆ ಕೆಲಸ ಮಾಡಿಲ್ಲ ಅಂದ್ರೆ ಇಲ್ಲ ಹುಷಾರಿಲ್ಲ ಕಣ್ರಿ ನನ್ಗೆ ಸುಸ್ತಾಯ್ತೈತೆ ಅಂದ್ರೆ ಏನ್ ಹೇಳ್ತೀವಿ, ತಿನ್ನೋದು ಮಲ್ಗದ್ ಮಾಡಿದ್ರೆ ಹುಷಾರ್ ತಪ್ಪಿರ್ತೀಯ, ಸುಸ್ತಾಗ್ತಿರುತ್ತೆ, ಇದೊಳ್ಬೇಕು ಓಡಾಡ್ಬೇಕು ಅಂತೀವಿ. ಆದ್ರೆ ಫ್ಯಾಕ್ಟ್ ಏನ್ ಗೊತ್ತಾ, ನಾವು ಹೊರಗಡೆ ಏನ್ ಕೆಲಸ ಮಾಡಿರ್ತೀವಿ ನೋಡಿ ಅದ್ರ ಹತ್ರಷ್ಟು ಕೆಲಸ ಅವರು ಮನೇಲಿ ಮಾಡಿರ್ತಾರೆ, ನಮಗೆ ಗೊತ್ತಾಗಲ್ಲ ಅಷ್ಟೇ. ಅಟ್ಲೀಸ್ಟ್ ನಮ್ಗೆ ತಿಂಗ್ಳಿಗೆ 4 ರಜನಾದ್ರೂ ಇರುತ್ತೆ, ಗೌರ್ಮೆಂಟ್ ಹಾಲಿಡೇಸ್ ಇರುತ್ತೆ, ವೀಕ್ಲಿ ಆಫ್ ಇರುತ್ತೆ. ಆದ್ರೆ ಪಾಪ ಅವ್ರಿಗೆ 30 ದಿನ 365 ದಿನನೂ ಕೆಲಸ, ಎಕ್ಸ್ಟ್ರಾ ಕೆಲಸಗಳನ್ನ ಬಿಡಿ. ನಾರ್ಮಲ್ ಆಗಿ ಒಂದ್ ಹೆಣ್ಣು ಡೈಲಿ ಏನೇನ್ ಕೆಲಸ ಮಾಡ್ತಾಳೆ ಅಂತ ಗೊತ್ತಿದ್ಯಾ ನಮ್ಗೆ? ಬೆಳಗ್ಗೆ ಎದ್ದೇಳ್ತಾಳೆ, ನಾವು ಎದ್ದೇಳಕ್ಕಿಂತ ಮುಂಚೆನೆ ಎದ್ದೇಳ್ತಾಳೆ, ಮನೆ ಹೊರಗಡೆ ಎಲ್ಲ ಕಸ ಗುಡಿಸ್ತಾಳೆ, ಮನೆ ಹೊರಗಡೆ ಎಲ್ಲ ಸಾರಿಸ್ತಾಳೆ, ಅರ್ಶಿನ ಕುಂಕುಮ ಇಡ್ತಾಳೆ, ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅವಳ ಕೆಲಸ. ನಾವು ಎದ್ದೇಳಕ್ಕಿಂತ ಮುಂಚೆ ಟೀ ಕಾಫಿ ರೆಡಿ ಮಾಡಿರ್ತಾಳೆ, ನಾವು ಫ್ರೆಶ್ ಅಪ್ ಆಗೋಕ್ಕಿಂತ ಮುಂಚೆ ತಿಂಡಿ ರೆಡಿ ಮಾಡಿರ್ತಾಳೆ, ನಾವು ಸ್ನಾನ ಮಾಡಿ ಬರೋಕ್ಕಿಂತ ಮುಂಚೆ ಬಟ್ಟೆನ ಐರನ್ ಮಾಡಿ ರೆಡಿ ಇಟ್ಟಿರ್ತಾಳೆ. ಅದೇ ಗ್ಯಾಪ್ ಅಲ್ಲಿ ಮಕ್ಕಳನ್ನ ಸಂಭಾಳಿಸ್ಬೇಕು, ಮಕ್ಕಳಿಗೆ ಯೂನಿಫಾರ್ಮ್ ಹಾಕ್ಸ್ಬೇಕು, ಕಾಲೇಜ್ಗೆ ಹೋಗ್ತಿದ್ರೆ ಅವ್ರಿಗೆ ಊಟ ತಿಂಡಿ ಕೊಡಬೇಕು. ಅಮ್ಮ ಅದಿಲ್ಲ ಇದಿಲ್ಲ ಅದೆಲ್ಲೋಯ್ತು ಇದೆಲ್ಲೋಯ್ತು ಅದು ಸಿಕ್ತಿಲ್ಲ ಇದು ಸಿಕ್ತಿಲ್ಲ ಅಂತ ಕೇಳಿ ಪೂರ್ತಿ ಮನೇನೆ 20 ಸಲ ಓಡಾಡ್ಸ್ಬಿಡ್ತಾರೆ.